ಎಸ್ಎನ್ಒ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ರೌದ್ರಾವತಾರ. ಧಾರಾಕಾರ ಸುರಿದ ಮಳೆಯಿಂದ ರಸ್ತೆಗಳು ಜಲಾವೃತ ಆಗಿದ್ದಾವೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ರೌದ್ರಾವತಾರ. ಧಾರಾಕಾರ ಸುರಿದ ಮಳೆಯಿಂದ ರಸ್ತೆಗಳು ಜಲಾವೃತ. ಮಳೆ ನೀರಿನಲ್ಲಿ ಸಂಚರಿಸಲು ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮಳೆ ನೀರಲ್ಲಿ ಚಲಿಸುವಾಗ ಮಗು ಸಮೇತ ದಂಪತಿಗಳು ಬಿದ್ದಿದ್ದಾರೆ. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಹರ್ಕೊಂಡು ಹೋಗಬೇಕು ಅಂತಂದ್ರೆ ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು, ಮ್ಯಾನ್ ಹೋಲ್ಗಳ ವ್ಯವಸ್ಥೆಗಳಿರಬೇಕು. ಆದ್ರೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಅಂತ ಜನರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಅಷ್ಟೇ ಅಲ್ಲ, ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ಮಳೆಯ ಆರ್ಭಟ ಜೋರಾಗಿದೆ. ಈ ಒಂದು ಮಳೆಯ ಆರ್ಭಟದಿಂದ ಮಳೆ ನೀರಿನಲ್ಲಿ ಸಂಚಾರ ಮಾಡಲಿಕ್ಕೆ ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಮಗುವನ್ನ ಎತ್ಕೊಂಡಿದ್ದಂತಹ ತಾಯಿ ಅವರು ಕೂಡ ಆ ಒಂದು ಮಳೆಯ ನೀರಿಗೆ ಬಿದ್ದಿದ್ದಾರೆ. ಯಾಕೆಂದ್ರೆ ಅಲ್ಲಿ ಒಂದು ವಾಹನವನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನೀವು ಗಮನಿಸ್ತಾ ಇರಬಹುದು ಆ ಒಂದು ನೀರು ಎಷ್ಟರ ಪ್ರಮಾಣದಲ್ಲಿದೆ ಅಂತ. ಆ ಒಂದು ನೀರಿನಲ್ಲಿ ಹೆಂಗೆ ವಾಹನವನ್ನ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾವು ದೃಶ್ಯಾವಳಿಯಲ್ಲಿ ಗಮನಿಸಿದ್ರೆ ಯಾವ ರೀತಿ ಆ ಒಂದು ಮಗುವನ್ನ ಎತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಗಾಡಿ ಕಂಟ್ರೋಲ್ ಸಿಗದೆ ಬಿದ್ದಿದ್ದಾರೆ ಅಂತ. ಒಂದು ವೇಳೆ ಏನಾದರೂ ಮಗು ಕೂಡ ಬಿದ್ದಂತಹ ಸಮಯದಲ್ಲಿ ಕೈ ಜಾರ್ ಹೋಗಿದ್ರೆ ಅಲ್ಲಿದ್ದಂತಹ ಕೊಳಚೆ ನೀರನ್ನ ಕುಡಿಬೇಕಾಗಿತ್ತು. ಮಗುವಿನ ಪರಿಸ್ಥಿತಿ ಏನಾಗ್ತಿತ್ತು? ಈಗ ನಾವಾದ್ರೆ ಬಿದ್ದಾಗ ಎದ್ದೊಳ್ಳಿಕ್ಕೆ ಗೊತ್ತಾಗುತ್ತೆ, ಆದ್ರೆ ಮಗು ಏನಾಗಬೇಕಾಗಿತ್ತು? ಸ್ವಲ್ಪನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿತ್ತು, ಆದ್ರೆ ಯಾವ ರೀತಿ ನೀವು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದೀರಾ? ಮಗುಗೇನಾದ್ರು ಸಮಸ್ಯೆ ಆಗಿದ್ರೆ ಅಥವಾ ಮಹಿಳೆಗೆ ಸಮಸ್ಯೆ ಆಗಿದ್ರೆ ಅಥವಾ ಗಾಡಿ ಚಲಾಯಿಸ್ತಾ ಇದ್ದಂತಹ ವ್ಯಕ್ತಿಗೆ ಸಮಸ್ಯೆ ಆಗಿದ್ರೆ ಅದರ ಹೊಣೆಯನ್ನ ಯಾರು ಹೊರ್ತಾ ಇದ್ರಿ? ಅಲ್ಲಿ ಅಟ್ಲೀಸ್ಟ್ ಒಂದು ಚರಂಡಿ ವ್ಯವಸ್ಥೆಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇನ್ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ? ಮ್ಯಾನ್ ಹೋಲ್ಗಳು ಎಲ್ಲಿ ಹೋಯ್ತು? ಚರಂಡಿ ವ್ಯವಸ್ಥೆಯು ಕೂಡ ಸರಿ ಇಲ್ಲ, ನೀರು ಮತ್ತೆ ಎಲ್ಲಿ ಹರಿದೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ರಸ್ತೆಯಲ್ಲೇ ನಿಂತಲ್ಲೇ ನಿಲ್ಬೇಕಾಗತ್ತೆ. ನೋಡಿ, ಗಮನಿಸ್ತಾ ಇದ್ರ ದೃಶ್ಯಾವಳಿಯಲ್ಲಿ ಯಾವ ರೀತಿ ಆ ಒಂದು ಮಗುವಿನ ಚೀರಾಟ ಅಥವಾ ಕಿರ್ಚಾಟ ಏನಿದೆ ನೀವು ಕೇಳಿಸ್ಕೊಳ್ಬಹುದು. ಯಾವ ರೀತಿ ಆ ಮಗು ಚೀರಾಡ್ತಾ ಇದೆ ಅಂತ. ಯಾಕೆಂತಂದ್ರೆ ಬಿದ್ದಾಗ ನಮಗೆ ಯಾವ ರೀತಿ ಗಾಬರಿ ಆಗುತ್ತೋ ಮಗುಗೂ ಕೂಡ ಅದೇ ರೀತಿ ಗಾಬರಿ ಆಗುತ್ತೆ. ನೀರಿನಲ್ಲಿ ಏನಾದ್ರೂ ಒಂದು ವೇಳೆ ಆ ತಾಯಿ ಮಗುವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ಒಂದು ವೇಳೆ ಆ ತಾಯಿಯ ಕೈಯಿಂದ ಮಗು ಜಾರ್ ಹೋಗಿದ್ದಿದ್ರೆ ಮಗುವಿನ ಪರಿಸ್ಥಿತಿ ಏನಾಗ್ತಾ ಇತ್ತು? ಆ ನೀರಿನಲ್ಲೇ ಕೊಚ್ಕೊಂಡು ಹೋಗ್ತಾ ಇತ್ತು ಅಥವಾ ಆ ನೀರಿನಲ್ಲಿ ಮುಳುಗುವಂತ ಪರಿಸ್ಥಿತಿ ಬರ್ತಾ ಇತ್ತು. ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಜಿಲ್ಲಾಡಳಿತ ಅಂತ ಗೊತ್ತಾಗ್ತಾ ಇಲ್ಲ. ಈಗಲಾದ್ರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನೂ ಕೂಡ 2-3 ದಿನ ಇದೇ ರೀತಿ ಮಳೆಯ ಆರ್ಭಟ ಜೋರಾಗಿರುತ್ತೆ. ಹಾಗಾಗಿ ಈಗಲಾದ್ರೂ ಎಚ್ಚೆತ್ಕೊಂಡು ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ.